ಸ್ನೇಹಿತರೆ, ನಾವು ಶಾಲೆ ಕಲಿಯವತ್ನ್ಯಾಗ ನಮ್ಮ ಗೆಳೆಯ ಒಬ್ಬ ಇದ್ದನು ರೀ, ಹುಚ್ಚೇಶ್ ಅಂತೇಳಿ. ಅವಂಗೆಲ್ಲರೂ ಹುಚ್ಚ ಹುಚ್ಚ ಅಂತ ಕರಿತಿದ್ರು. ಒಂದು ದಿವ್ಸ ಏನಾತಪ್ಪ ಅಂದ್ರೆ, ನಾವೆಲ್ಲರೂ ಕೂಡ ಶಾಲೆ ಬಿಟ್ಟು ಹೊಂಟಿದ್ದೀವಿ ರೀ ಮನೆ ಕಡೆ. 4 ಮಂದಿ ಗೆಳೆಯರು ಕೂಡ ಹೊಂಟಿದ್ವಿ. ದಾರ್ಯಾಗ ಇದ್ರಿಗೆ 2 ನಾಯಿ ಜಗಳಾಡಕತ್ತಿದ್ದವು ರೀ. ಅವು ಮೊದಲ ಹುಚ್ಚ ನಾಯಿ ರೀ, ಬೀದಿ ನಾಯಿ ಗುದ್ದಾಡಕತ್ತಿದ್ವು. ಎಲ್ಲಿದ್ದು ಬಿಡು ಮಾರಾಯ, ಇನ್ನು ಮತ್ತೆ ಅವನು ತಡವಿದ್ರೆ ಕಡ್ದು ಗಿಡ್ದಾವ ಅಂತೇಳಿ ನಾವು ಬಾಲ್ಯ ಹುಚ್ಚ ಈ ಕಡೆ ಆಸೆ ಹೋಗೋಣ, ಬೇರೆ ಸಂದಿಗೆ ಆಸೆ ಹೋಗೋಣ ಅಂತ ಹೇಳಿದ್ದೀವಿ ರೀ. ಕೇಳಿಲ್ರಿ ಮಗ ಅವ. ನೀವು ಹೋಗಿದ್ರು ಹೋರ್ಲಿ, ನೋಡ್ತೀನಿ ನಾನು ನಾಯಿ ಹೆಂಗೆ ಜಗಳಾಡ್ತಾವ ಮಗ, ನೋಡ್ತೀನಿ ಅವು ಹೆಂಗೆ ಕಡಿಯಾಕೆ ಬರ್ತಾವ ಅಂತ ಅಂದನ್ರಿ ಮಗ. ನೀವು ಸುಳ ಮಗ ಏನೋ ಮಾಡ್ತಾನಂತ ಗೊತ್ತಾತ್ರಿ ನಮಗೆ. ನಾವು ಅವು ನಾಯಿ ಹಂಗೆ ಜಗಳಾಡ್ಕೊಂತ ಹಂಗೆ ನಮ್ಮ ಕಡೆನ ಬರಾಕತ್ತವ್ರೆ. ನಾವು ಅಂಜಿ ಬ್ಯಾಡ ಸಡಿ ಅಂತೇಳಿ ಓಡೋದವ್ರಿ ದೂರತ. ನಮ್ಮ ಹುಚ್ಚುಳ ಮಗ ಬರಲಿಲ್ಲ ರೀ. ಅಲ್ಲೇ ನಿಂತೀನಿ ರೀ ಅವನವ. ಅವು ನಾಯಿ ಜಗಳ ಆಡ್ಕೊತ ಅವನ ಕಡೆ ಬರೋದು ನೋಡಿನಲ್ರಿ, ಏನೂ ಮಾಡಲಿಲ್ಲ ರೀ ಮಗವ. ಅಚ್ಚಿಗಿಚ್ಚಿಗೆ ನೋಡಿದ, ಒಂದು ಕೈಯಾಗ ಕಲ್ಲು ಸಿಕ್ತು, ಕಲ್ಲು ತೊಗೊಂಡು ಹೋಗೋದು ಬಿಟ್ಟಿನಿ ರೀ ನಾಯಿಗೆ. ಮೊದಲು ಹುಚ್ಚ ನಾಯಿ ರೀ, ಅವು ಕೇಳ್ತಾವ್ರಿ. ಅವು ಏನು ಮಾಡಿದವ್ರಿ, ತಾವು ಜಗಳಾಡೋದು ಬಿಟ್ಟು ನಮ್ಮ ಹುಚ್ಚನ ಕಡೆ ಮುಖ ಮಾಡಿ ನೋಡ್ಕೊತ ನಿಂತು ಬಿಟ್ಟವ್ರಿ. ಅವು ಗೊತ್ತಾತ್ರಿ ಹುಚ್ಚಗ, ಅವನ ಕಲ್ಲು ಹೋಗದೆ, ಇವು ನಾನು ಬಿಡಂಗಿಲ್ಲ. ಇನ್ನ ಏನು ಮಾಡ್ಬೇಕ್ರಿ ಮಗ. ಅವು ಹಂಗೆ ನಾಯಿ ಬೊಗಳ್ಕೊಂತ ಅವು ಅನ್ಕೊಂತ ಅವನ ಕಡೆ ಏನೋ ಹಗರ್ಕ ಬರಾಕತ್ತವ್ರಿ. ಅವು ಜಗಳ ಬಿಟ್ಬಿಟ್ಟವ್ರಿ. ಅವು ಗುದ್ದಾಡೋದ ಬಿಟ್ಬಿಟ್ಟು ಇವ ಕಲ್ಲು ಹೋಗ್ಯಾನ. ಇವ್ ಗೊತ್ತಾತಲ್ರಿ. ನಾವು ಅಲ್ಲಿ ದೂರ ನಿಂತು ನೋಡಕತ್ತಿದ್ವಿ. ಓಡ್ಲೇ ಹುಚ್ಚ ಅಂತ ನಾವು ಅನ್ನಕತ್ತೀವ್ರಿ. ಅವಂಗೂ ತಿಳಿತ್ರಿ ಅವಾಗ, ಇನ್ನು ಬಿಡಂಗಿಲ್ಲ ಇವು ನಾಯಿ ನನಗೆ ಕಡಿಯತಾವ ಅಂತೇಳಿ. ಮಗ ಹಿಂದೆ ನೋಡೋದು ಮುಂದೆ ಹೋಗೋದು, ಹಿಂದೆ ನೋಡೋದು ಮುಂದೆ ಓಡೋದ್ರಿ ಮಗ. ಓಡ್ಕೊತ ಹೊಂಟನ್ರಿ ಹಂಗೆ ಊರಾಗ. ಅವು ನಾಯಿ ಹಂಗೆ ಬೆನ್ನು ಹತ್ತಿದವ್ರಿ ಅವನ್ನ. ಮೊದಲ ಹುಚ್ಚನಾಯಿ ರೀ, ಅದ್ರಾಗ ಹುಚ್ಚನಾಯಿ ಕಡಿದ್ರಂಕರ ಔಷಧ ಆಟ್ಕಾಟಾರಿ ಆಗ ನಮ್ಮ ಕಾಲಕ್ಕೆ. ಮನೆ ಮುಂದಲು ಸಾಕಿದ ನಾಯಿ ಕಡಿದ್ರೆ ಬದುಕ್ತಿದ್ದಿಲ್ಲ ಅಂತ, ಅದ್ರಾಗ ಹುಚ್ಚನಾಯಿ ಕಡಿದ್ರೆ ಕೇಳಿರಿ ಶಿವಾಯನ್ ಮಾರಿ. ಆಗ ನೋಡ್ರಿ, ಆಗಿನ ಕಾಲಕ್ಕೆ ನಾಯಿ ಕಡಿದ್ರೆ ಜಲ್ದಿ ಔಷಧ ಇರ್ತಿದ್ದಿಲ್ಲ ರೀ. 3 ತಿಂಗ್ಳುಗಟ್ಟಲೆ ಪತ್ತೆ ಮಾಡ್ಬೇಕಾಗಿತ್ತು ರೀ ಅವಾಗ. ಅಂಥ ಪರಿಸ್ಥಿತಿ ಇತ್ತು ರೀ ಅವಾಗ. ಈಗೆಲ್ಲ ಮದ್ದು ಬಂದಾವು, ಇಂಜೆಕ್ಷನ್ ಬಂದಾವು, ಈಗೆಲ್ಲ ಕಡಿಮೆ ಮಾಡ್ತಾರೆ ಜನರು. ಈಗ ಡಾಕ್ಟ್ರುಗಳು ಅಂಥವ್ರು ಹುಟ್ಟುಬಿಟ್ರೆ, ಚಲೋ ಔಷಧನೂ ಕಂಡು ಹಿಡಿದ್ಬಿಟ್ರೆ. ಈಗ ನಾಯಿ ಕಡಿತಾ ಹೋಗ್ಬಿಟ್ರೆ ಆ ದವಾಖಾನೆಗೆ ಅನ್ನೋ ಲೆಕ್ಕಕ್ಕೆ ಐತ್ರಿ ಈಗ. ಅವಾಗ ಹಂಗೆ ಇದ್ದಿದ್ದಲ್ರಿ. ನಾಯಿ ಕಡಿದ್ರೆ 3 ತಿಂಗ್ಳುಗಟ್ಟಲೆ ಪತ್ತೆ ಮಾಡಬೇಕು. ಅದು ಕಮ್ಮಿ ಆದ್ರೆ ಆತು, ಇಲ್ಲಿಕಂದ್ರೆ ಇಲ್ಲ, ಆ ಲೆಕ್ಕಕ್ಕಿತ್ರಿ ಅವಾಗ. ಹಂಗೆ ಓಡಿದ ಮಿಕ್ಕಿ ಬಿಡ್ತೀರಿ ಅವಾಗ. ಹೆಂಗಾರ ಮಾಡಿ ನಾಯಿ ಕಡೆಯಿಂದ ತಪ್ಪಿಸ್ಕೋಬೇಕಲ್ಲ ಅಂಥೇಳಿ ವಿಚಾರ ಮಾಡಕತ್ತನ್ರಿ. ಓಡು ಹೊತ್ನ್ಯಾಗ ಹಂಗೆ ದಾರ್ಯಾಗ ಯಾರು ಬರ್ತಾರೆ ಅವ್ರಿಗೆ ಹಾಯ್ದು ಬೀಳೋದು, ಏಳೋದು, ಮತ್ತು ಓಡೋದು. ಯಾಕಂದ್ರೆ ಹಿಂದೆ ನಾಯಿ ಬೆನ್ನ ಹತ್ತಿ ಬಿಟ್ಟಿದ್ವಲ್ರಿ. ಹಂಗತೆ ಅವು ನಾಯಿ ಬಿಡಬಾರ್ದು ಇವನಂತ, ಅವು ಇವ ಕಡಿಸ್ಕೋಬಾರ್ದಂತ ಇವ ಓಡಿ ಸುಸ್ತಾತು ಹೇಳ್ತೀನಿ. ಮಿತ್ರಿ ಹೋಗ ನೋಡಿರಿ, ಎಲ್ಲಿ ಹೋದ್ರೂ ನಾನು ಬಿಡಂಗಿಲ್ಲ ಅನ್ನೋದು ಗೊತ್ತಾಗ್ಬಿಡ್ತಾರೆ. ಒಂದು ಐಡಿಯಾ ಮಾಡಿದನ್ರಿ ಮಗ. ನೋಡಿದ, ನಿಂತ ಈಟು ಒಂದು 10 ಮೀಟ್ರ್ ನಟ್ಟಿದ್ದವು ರೀ ನಾಯಿ. ಅವು ನಿಂತ ಚಿಕ್ಕ ನೋಡಿದ, ಅಲ್ಲಿ ಒಂದು ನಾಯಿ ನಿಂತಿತ್ತು ರೀ, ಗಂಡು ನಾಯಿ. ಪ್ಲಾನ್ ಮಾಡಿದ್ರಿ ಮಗ ನಮ್ಮ ಹುಚ್ಚ. ಕುರ್ರೆ ಅಂತ ಕರೆದನ್ರಿ ಆ ನಾಯಿನ. ಅದು ಮೊದಲ ಬೀದಿ ನಾಯ, ಏನರ ಹಾಕ್ತಿರ್ಬೇಕಂತೇಳಿ ಬಂತ್ರಿ ಅವನ ಕಡೆ. ಹಂಗೆ ಮಗ ನಾಯಿ ತಲೆ ಮ್ಯಾಗ ಹನಿ ಮ್ಯಾಗ ಕೈ ಆಡಿಸ್ಕೊಂತ ರಂಸಾಕತ್ತನ್ರಿ. ಯಾಕಂದ್ರೆ ಈ ನಾಯಿ ನೋಡ್ಯಾರ ಆ ನಾಯಿಗಳು ಓಡಿ ಹೋಗ್ಬೇಕು ಅನ್ನೋದು ಇವನ್ ತಲೆಯಾಗ್ರಿ. ನೋಡ್ರಿ ಹೆಂಗೆ ಪ್ಲಾನ್ ಮಾಡಿದ ಅಂದ್ರೆ, ಆ ನಾಯಿನ ರಂಬಿಸ್ಕೊಂತ ಕುಂತ ತಳಕ್ಕೆ ಕುಂತ ಕ್ಯಾಶ ಆ ನಾಯಿ ರಂಬಿಸ್ಕೊಂತ
ನೋಡಿದ ಆಚೆ ಕಡೆ ದೂರತ್ತ ನಾಯಿ ಓಡಿ ಬರಕತ್ತಿದ್ದವು ಹುಸನಾಯಿ. ಅವು 1 ಮೀಟ್ರ್ 1.5 ಮೀಟ್ರ್ ಇತ್ತು. ಇವನ ಮಗ್ಳು ನಾಯಿ ನಿಂತಿದ್ದು ನೋಡಿದವಲ್ರಿ, ನೋಡಿ ಅಲ್ಲೇ ನಿಂತು ಬಿಟ್ಟವ್ರಿ ಅವು. ಯಾಕಂದ್ರೆ ಅದು ಗಣ್ಣಾಯಿ, ಅವನ ಕಡೆ ನಿಂತಿದ್ದು ಗಣ್ಣಾಯಿ, ಇವು ಹೆಣ್ಣಾಯಿ ರೀ. ಅದ್ರ ಜೋಡಿ ಗುದ್ದಾಡಿ ಒಟ್ಟು ಶಕ್ತಿ ಬೇಕಲ್ರಿ ಇವಕ್ಕೆ. ನೋಡ್ರಿ ಬೇಕಾದ್ರೆ ನೀವು ಎಲ್ಲಾರ ಗಣ್ಣಾಯಿ ಹೆಣ್ಣಾಯಿ ಜಗಳಾಡಿದ್ದು ನೋಡಿರಿ ಎಲ್ಲಾರ? ಸಾಧ್ಯನೇ ಇಲ್ರಿ. ಗಣ್ಣಾಯಿ ನೋಡಿದ್ರೆ ಸಾಕ್ರಿ, ಹೆಣ್ಣಾಯಿ ಕಾಯಿ 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 ಅಂತೇಳಿ ತಂಪಾಡಿ ತಾವು ಹೋಗ್ಬಿಡ್ತಾವ್ರಿ. ಅವು ಅಲ್ಲಿ ಗಣ್ಣಾಯಿ ನಿಂತಿದ್ದು ನೋಡಿದವ. ಅವನ ಸನಿಯಕ್ಕೆ ಹೋದ್ರೆ ಆ ನಾಯಿ ಕಡಿತೈತಿ ಈ ನಾಯಿಗೆ. ಇವಕ್ಕೂ ನಾಯಿಗೆ ಲೆಕ್ಕ ಹತ್ತಿಬಿಟ್ಟತ್ರಿ. ಯಾಕಂದ್ರೆ ಅವನ ಕಡೆ ಹೋಗ್ಬೇಕಂದ್ರೆ ಗಣ್ಣಾಯಿ ನಿಂತೈತಿ. ಅವನು ಆ ನಾಯಿ ಬಿಟ್ಟು ದೂರ ಸರಿಯವಲ್ಲ, ಓಡ್ಯಾರ ಹೋಗವಲ್ಲ. ಅವು ಸುಮ್ಮನೆ ನಿಂತವ್ರಿ. ಇವಾಗ ನಮ್ಮ ಹುಚ್ಚುಗ ನನ್ನ ಪ್ಲಾನ್ ಸಕ್ಸಸ್ ಆತಂತೇಳಿ ತಲೆ ಕೆಡಿಸ್ಕೊಂಡ್ರಿ ಅವ. ಏನಿಲ್ಲ, ಹೆಂಗಾರ ಮಾಡಿ ಒಟ್ಟ ನಮ್ಮ ಮನೆ ಸೇರ್ಬೇಕಲ್ಲ ಅಂಥೇಳಿ ಮಗ ಮೆಲ್ಲಕ ನಾಯಿ ತಲೆ ಮ್ಯಾಗ ಹನಿ ಮ್ಯಾಗ ಕೈ ಆಡ್ಸ್ಕೊಂತ ಅದ್ರ ಕಿವಿ ಹಿಡ್ಕೊಂಡ್ರಿ. ಕಿವಿ ಹಿಡ್ಕೊಂಡು ಒಂದೊಂದು ಹೆಜ್ಜೆ ಹೊಂಟನ್ರಿ. ಹಂಗೆ ಮಗ ನಾಯಿ ಕಿವಿ ಹಿಡ್ಕೊಂಡು ಹಗರ್ಕ ಹೋಗವ ಮುಂದೆ. ಇವು ಹೆಣ್ಣ ಏನೈತಲ್ಲ ಹಗರ್ಕ ಇವು ಅವ್ನ ಹಿಂದಿಂದ ಬೆನ್ನತ್ತಿದ್ವು. ಒಳ್ಳೆ ನೋಡಿದ್ರೆ ಮತ್ತೆ ಬೆನ್ನತ್ತಿದ್ವಲ್ಲ ಇವು. ನೀವು ಏನಾರ ಮಾಡ್ಬೇಕಂತ ಹೇಳಿ ನೋಡೋಣ ತಡಿ ಎಷ್ಟರ ಬರ್ತಾವೆ ಇವು ನನ್ನ ಹಿಂದೆ ಅಂತೇಳಿ ಒಟ್ಟು ನಾಯಿ ಬಿಡಲಿಲ್ರಿ. ಅವಾಗ ನಾಯಿ ಅದನ್ನ ಹಿಡ್ಕೊಂಡು ಮೆಲ್ಕ ಹೊಂಟನ್ರಿ. ಅವು ನಾಯಿ ಹೆಣ್ಣಾಯಿ ನೋಡಿದವು ರಗಡ ಆತು. ಬಿಡು ಮರ ಇನ್ನೇನು ಅಂತೇಳಿ ಹೊಳ್ಳಿ ಹೋದವ್ರಿ ನಾಯಿ. ನೋಡ್ರಿ ಇಷ್ಟು ತಲೆ ಓಡಿಸಿದ ನಮ್ಮ ಹುಚ್ಚ. ಒಟ್ಟ ಸುಮ್ಮಿರ್ತಿದ್ದಿಲ್ರಿ ಹುಚ್ಚುಳ ಮಗ. ಒಟ್ಟ ಊರಾಗ ಏನರ ಒಂದು ಕಿತ್ಪಿ ಮಾಡವನ ಇವ. ಹಿಂಗಿದ್ದನ್ರಿ ನಮ್ಮ ದೋಸ್ತ. ಇಲ್ಲಿವರೆಗೂ ನಾನು ಹೇಳಿದಂಥ ಒಂದು ಹಾಸ್ಯದ ತುಣುಕು ತಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ನಮಗೆ ಹೀಗೆ ಪ್ರೋತ್ಸಾಹ ಕೊಡ್ತಾಯಿರಿ. ನಿಮಗೆ ಮುಂದೆ ಇದೇ ರೀತಿ ಒಳ್ಳೆಯ ಹಾಸ್ಯದ ತುಣುಕುಗಳನ್ನು ತಮಗೆ ಹೇಳ್ತಾ ಹೋಗ್ತೀನಿ. ಮುಂದಿನ ಭಾಗದಲ್ಲಿ ಈ ಹುಚ್ಚನ ಇನ್ನೂ ಅನೇಕ ಅವಾಂತರಗಳನ್ನು ನಿಮ್ಮ ಮುಂದೆ ಹೇಳ್ಕೊತಾ ಹೋಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.